ಈಗ ನಾಳೆ ಅಲ್ಲಿ ತನಕ ಸ್ವಲ್ಪ ಈಗ ನಾನೇನು ರಿಕ್ವೆಸ್ಟ್ ಮಾಡ್ಕೊಂಡೇನಪ್ಪ ಇವರಿಗೆ, ಈಗ ರಿಕ್ವೆಸ್ಟ್ ಮಾಡ್ಕೊಂಡೆ ನಾನು ರೈತ ಒಕ್ಕೂಟಕ್ಕೆ ರೈತ ಒಕ್ಕೂಟ ಇದು ನಾನು ಅದನ್ನೇ ಈಗ ಅವೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ಅದು ಎಲ್ಲಿ ರೋಡು ತಡೆ ಮಾಡಿ ಇದು ಮಾಡಿ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹಾಕ್ಯಂದು ಹೋಗಿ ಮತ್ತೆ ಅಡ್ಡಾಡೋದು ಮತ್ತೆ ಕೇಸು ಈ ವಯಸ್ಸಾಗಿ ಹಾಕ್ಬೇಕಪ್ಪ ಬೇಡ. ಆರಾಮಾಗಿ ನಕ್ಕಂತದ್ದು ನಾವು ನೀವೆಲ್ಲರೂ ಆರಾಮಾಗಿರೋಣ. ಒಟ್ಟು ರೈತರಿಗೆ ಏನು ಅನುಕೂಲ ಆಗ್ಬೇಕು ಅದ್ರ ಬಗ್ಗೆ ನಾನು ಸಂಪೂರ್ಣವಾದ ಅರಿವು ಐತಿ. ನಾಳೆ 18ನೇ ತಾರೀಕಿಗೆ ಏನು ಡಿಸೈಡ್ ಮಾಡ್ತಾವೋ ಮಾಡೋಣ, ಎಲ್ಲರೂ ಕೂತ್ಕೊಂಡು ಅಲ್ಲಿ ಮಟ್ಟ ಸಮಾಧಾನವಾಗಿರ್ರಿ ಅಂತ ಹೇಳಿ ನೋಟಿಫಿಕೇಶನ್ 18ಕ್ಕೆ. ದಾವಣಗೆರೆ ಜಿಲ್ಲಾ ಮಂತ್ರಿಗಳಾಗಿರ್ತಕ್ಕಂಥ ಎಸ್ ಮಲ್ಲಿಕಾರ್ಜುನರವರು ನಾಳೆ ನೀವು ರಸ್ತೆ ತಡೆಯನ್ನು ಮಾಡಬೇಡ್ರಿ, 18ನೇ ತಾರೀಕು ಬೆಂಗಳೂರಿನಲ್ಲಿ 5 ಗಂಟೆ ಮೀಟಿಂಗ್ ಕರೆದಿದೆ, ನರಸಿಂಹಪ್ಪರು ನೀವು ಎಲ್ಲರೂ ಬರ್ರಿ, ರವೀಂದ್ರನಾಥ್ ನೀವು ಅದೊಂದು ತೀರ್ಮಾನ ಮಾಡೋಣಂತೆ. ಆಮೇಲೆ ನಂತರ ಏನಾದರೂ ಇದಾದರೆ ಆಮೇಲೆ ನೋಡುವಂತ್ರಿ ಅಂತ ಹೇಳಿದ್ದಾರೆ. ಹಂಗಾಗಿ ಅವರ ಆದೇಶದ ಮೇರೆಗೆ ನಾವು ಉಲ್ಲಂಘನೆ ಮಾಡಬಾರ್ದು ಅಂತಂದೇಳಿ ಅವರ ಆದೇಶನ ಪಾಲನೆ ಮಾಡ್ತೀವಿ. ನಮ್ಮ ಪ್ರೊಫೆಸರ್ ನರಸಿಂಹಪ್ಪನವ್ರ ಹತ್ರ ಈಗಾಗಲೇ ದೂರವಾಣಿ ಮೂಲಕ ಮಾತಾಡಿದ್ವಿ. ಮತ್ತು ಮಂತ್ರಿಗಳು ಹೇಳಿದ್ದಾರೆ ಅಂತ ಗೌರವ ಕೊಡಬೇಕು, ನಾವು ಅದಕ್ಕೆ ಚ್ಯುತಿ ಬರ್ದಂಗೆ ಇದು ಮಾಡಬೇಕು. ನಂತರ 18ಕ್ಕೆ ಏನಾದರೂ ನಮ್ಮ ನಿರ್ಣಯಕ್ಕೆ ಆಗದೇ ಇದ್ದರೆ ಮತ್ತೆ ಮುಂದಿನ ಹೋರಾಟಗಳನ್ನ ನಾವು ಮಾಡ್ತೀವಿ ಅಂತ ಹೇಳ್ರಿ ಅಂತ ಹೇಳಿದ್ರು ನಮ್ಮ ನರಸಿಂಹಪ್ಪನವರು. ಅಲ್ಲ ನಮ್ದು ಇನ್ನೂ ಐತಿ, ಬರೋಕ್ಕೇನು ತೊಂದರೆ ಇಲ್ಲ. ನಮಗೀಗ 56 TMC ಐತಿ, 71 TMC ಬೇಕಾಗಿರೋದು, ಏನು ತೊಂದರೆ ಇಲ್ಲ ನಮಗೆ ಬರ್ತದೆ. ಈಗ 4000 ಬರ್ತೈತಿ, ಅದು ಕಂಟಿನ್ಯೂಸ್ ಬರೋದು. ಗುಡ್ಡದಲ್ಲಿ ಏನು ನೀರು ಹೀರ್ಕೊಂಡಿರ್ತದಲ್ಲ, ಅದು ಸ್ಪಂಜಾಗಿ ಹೀರ್ಕೊಂಡು ಹೆಂಗೆ ರಿಲೀಸ್ ಆಗ್ತಾ ಇರ್ತದೆ ಆ ರೀತಿ ಆಗ್ತಾ ಇರ್ತೈತಿ. ನಮಗೇನು ರಂಧ ರಿವರ್ನಾಗ 2 ತಿಂಗಳು ಇದು ನೀರು 3000 4000 ಬಂದೇ ಬರ್ತೈತಿ, ಏನು ತೊಂದರೆ ಇಲ್ಲ. ರೈತರಿಗೆ ಕೊಡೋಕೆ ಏನೋದಿಲ್ಲ. ಇದೆಲ್ಲ ಏನಾಗೈತೆ ಅಂದರೆ ಅಡಿಕೆ ಲಾಬಿಗೆ, ಅಕ್ರಮ ಪಂಪ್ಸೆಟ್ಟಿನ ಅಡಿಕೆ ಲಾಬಿಗೆ ಇದೆಲ್ಲ ಆಗ್ತಾ ಇರೋದು. ಈಗ ನಮ್ಮದು ಅಚ್ಚುಕಟ್ಟಿನಲ್ಲಿ ಏನಾಗಿದೆ ಅಂದರೆ 6000 ಚಿಲ್ಲರೆ ಎಕರೆ ನಮ್ಮದು ಅಡಿಕೆ ಇರೋದು, ಇರ್ತಕ್ಕಂಥದ್ದು ಭತ್ತ ಕಬ್ಬು ಅದೆಲ್ಲ ಇದೆ. ಅಕ್ರಮವಾಗಿರ್ತಕ್ಕಂಥದ್ದು ಭಾಳ ಐತಿ. ಎಲ್ಲ ಆ ಲಾಬಿಗೋಸ್ಕರನೇ ಇದೆಲ್ಲ ವ್ಯವಸ್ಥೆ ಮಾಡ್ತಾ ಇರೋದು. ಅದೇ ರೀ, ಅಕ್ರಮ ಪಂಪ್ಸೆಟ್ಟಿಂದ ಐತಿ, ನಮ್ಮ ಅಚ್ಚುಕಟ್ಟಿನ ಹೊರತುಪಡಿಸಿ ಐತಿ, ಅದು ನಮಗೆ ಲೆಕ್ಕಲ್ಲ. ಅದೇ ಪಂಪ್ಸೆಟ್ಗೆ ಒಯ್ದಿರೋದು. ನಾಳೆ ಅದೇ ಮಂತ್ರಿಗಳು ಹೇಳಿದಾರಲ್ಲ, ಹಂಗಾಗಿ ಅದನ್ನ ನೋಡ್ತೇವೆ 18ರದ. ನೋಡಿ ಮತ್ತೆ ಮುಂದೆ ತಿಳಿಸ್ತೇವೆ.